ತರ ಇರೋದು. ಹಾ, ನಾನ್ ಹಿಂದೆ ಒಂಥರ ಮುಂದೆ ಒಂಥರನಾ? ನನ್ಗೆ ಆ ಬುದ್ಧಿ ಇಲ್ಲ, ನಿಮ್ಗೇನೆ ಆ ಬುದ್ಧಿ ಇರೋದು. ಅನ್ನದ್ರಾಗೆ ನಿಂತ್ಕೊಂಡು ಎದುರುವಾದಿಸೋಷ್ಟು ಧೈರ್ಯ ಬಂತ ನಿನಗೆ? ನನ್ನ ಮಗ ಬರ್ಲಿತಾಳೆ, ಇದೇ ನಿನಗ್ ಮಾರಿ ಹಬ್ಬ. ಹಾ, ನಾನು ಅಷ್ಟೇ. ನನ್ ಗಂಡ ಬರ್ಲಿ, ನಿಮ್ಮಮ್ಮ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅವ್ರ ಜೊತೆ ನಾನು ಇರಕ್ಕಾಗಲ್ಲ ಅಂತ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ. ಹೌದಾ? ಹೌದು ಹೌದಾ? ಹೌದು ಹೌದಾ? ಹೌದು. ಯಾಕೆ ಏನಂತ ತೋರಿಸ್ತೀನಿ ಕಣೆ. ಈ ಸೊಸೆ ಏನು ಅಂತ ತೋರಿಸ್ತೀನಿ ಕಣೆ. ಅಯ್ಯಯ್ಯೋ, ಅತ್ತೆ ನೋಡಿದ್ರೆ 6 ಗಂಟೆಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ 6:15 ನನಗೆ ಬೆಡ್ ಕಾಫಿ ತಗೊಂಡ್ಬಂದು ಕೊಡು ಅಂತ ಹೇಳಿದ್ರು. ನಾನು ನೋಡಿದ್ರೆ 7 ಗಂಟೆ ಗಂಟ ಮಲಗಿದ್ದೀನಲ್ಲಪ್ಪ. ಅತ್ತೆ ಇವಾಗ ಏನ್ ಬೈತಾರೋ. ಇದೇನಪ್ಪ ಇದು? ಆಲ್ರೆಡಿ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿದೆ. ನಾನೇನಾರು ನಿದ್ದೆಗಣ್ಣಲ್ಲಿ ಬಂದು ಹಾಕ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ನಾ? ಶಾರದಕ್ಕ, ಶಾರದಕ್ಕ, ಏನ್ ಪ್ರಕೃತಿ? ನಮ್ಮನೆ ಮುಂದೆ ನೀರ್ ಹಾಕ್ಬಿಟ್ಟು ರಂಗೋಲಿ ಹಾಕಿದ್ ನೀನಾ? ಮಕ್ಳು ತೊಳೆಯಕ್ಕೆ ಟೈಮ್ ಇಲ್ಲ, ನೀನ್ ಬೇರೆ. ಅದು ಸರಿನೇ, ಮತ್ಯಾರು ಹಾಕಿದ್ದು? ತಲೆ ಕೆಟ್ಟೋಗ್ತಾ ಇದೆಯಲ್ಲ. ಇರ್ಲಿ, ಪೂಜೆ ರೂಮ್ ಆದ್ರೂ ಕ್ಲೀನ್ ಮಾಡೋಣ. ಆಗಿದೆ, ಆಚೆ ರಂಗೋಲಿ ಬಿಟ್ಟಿದೆ. ಇದೆಲ್ಲ ನಮ್ಮ ಯಜಮಾನ್ರು ಮಾಡಿದ್ರು ಅನ್ನೋದಕ್ಕೆ ಅವ್ರ ಊರಲ್ಲೇ ಇಲ್ಲ. ಯಾರು ಮಾಡಿರ್ಬೋದು? ಇನ್ನು ನಮ್ಮ ಅತ್ತೆ ನನಗಿಂತ ಮುಂಚೆ ಅವ್ರು ಎದ್ದಳೋದಕ್ಕೆ ಚಾನ್ಸೇ ಇಲ್ಲ. ಅತ್ತೆ, ಅದು ಅತ್ತೆ 4 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೆ ಅತ್ತೆ, ಅದು ಯಾಕೋ ಸೌಂಡೇ ಮಾಡಲಿಲ್ಲ. ಅದು ಸೌಂಡು ಮಾಡಲ್ಲ, ನೀನು ಎದಳೋದು ಇಲ್ಲ ಬಿಡು. ಪರವಾಗಿಲ್ಲ ಬಿಡಮ್ಮ ಅಂದೆ. ಅತ್ತೆ, ಆಚೆ ರಂಗೋಲಿ ಪೂಜೆ ಎಲ್ಲ ಮಾಡಿ ನಾನೇನಮ್ಮ 7 ಗಂಟೆವರೆಗೂ ಕಾದೆ, ನೀನು ಎದಳೋ ಲಕ್ಷಣ ಕಾಣಿಸ್ಲಿಲ್ಲ, ಅದಕ್ಕೆ ನಾನೇ ಮಾಡಿದೆ. ಸಾರಿ ಅತ್ತೆ, ನೀವ್ಯಾಕೆ ಮಾಡಕ್ ಹೋದ್ರಿ? ನಾನೇ ಎದ್ದು ಮಾಡ್ಬಿಡ್ತಿದ್ನಲ್ಲ. ಪರವಾಗಿಲ್ಲ ಬಿಡಮ್ಮ, ನೀನು ಮಾಡಿದ್ರೇನು ನಾನು ಮಾಡಿದ್ರೇನು. ಹೋಗಿ ಮೊದಲು ಸ್ನಾನ ಮಾಡ್ಕೊಂಡು ಬಾ. ಸರಿ ಅತ್ತೆ. ಅತ್ತೆ, ಸಾರಿ ಅತ್ತೆ. ಪರವಾಗಿಲ್ಲ ಬಿಡಮ್ಮ, ಹೋಗಿ ಮೊದಲು ಸ್ನಾನ ಮಾಡು. ಓಕೆ ಅತ್ತೆ. ಹುಡುಗಿ ಎಲ್ಲ ಕೆಲಸ ನಾನೇ ಮಾಡಿದೆ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ ನೋಡಿ. ಅತ್ತೆ ಸೊಸೆ ಅಂದ್ರೆ ಅಮ್ಮ ಮಗಳ ತರ ಇರಬೇಕು, ಏನಂತೀರಾ? ಅತ್ತೆ ಕೂತ್ಕೊಳ್ಳ ಅತ್ತೆ. ಕೂತ್ಕೊಂಡ್ಮೇಲೆ ಕೇಳೋದೇನಮ್ಮ, ಕೂತ್ಕೊ. ಅತ್ತೆ, ತಿಂಡಿ ಹೇಗಿತ್ತು ಅತ್ತೆ? ತುಂಬಾ ಚೆನ್ನಾಗಿತ್ತು. ಇದು ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಲಿ ಅತ್ತೆ? ಗೊತ್ತಾಯ್ತು, ವಿಷಯಕ್ಕೆ ಬಾ. ವಿಷಯಕ್ಕೆ ಬರ್ಲೇಬೇಕಾ? ಅದು ನೀವು ನಿಮ್ಮ ಅಮ್ಮನ ಮನೆಗೆ ಎಷ್ಟು ದಿನಕ್ಕೊಂದ್ಸರಿ ಹೋಗ್ತಾ ಇದ್ರಿ? ವಿಷಯಕ್ಕೆ ಬಾ ಅಂತ ಹೇಳದ್ನಲ್ಲಮ್ಮ. ಬಂದ್ಬಿಡ್ತೀನಿ. ಅದು ಅದು ನಿಮ್ಮ ಮಗ ಬೇರೆ ಊರಲ್ಲಿಲ್ವಾ, ಅದಕ್ಕೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ 4 ದಿನ ಇದ್ದು ಬರೋಣ ಅಂದ್ಕೊಂಡೆ. ಬೇಡ. ಯಾಕತ್ತೆ? ಏನ್ ಯಾಕತ್ತೆ? ಊರಿಂದ ನಮ್ಮ ನೆಂಟರೆಲ್ಲ ಬರ್ತಿದ್ದಾರೆ, ಕೆಲಸ ಯಾರು ಮಾಡ್ತಾರೆ? ಬೇಡ ಅನ್ನಲ್ಲ. ಆಯ್ತು ಅತ್ತೆ. ಏನು ಕಾಲು ನೋವಪ್ಪ ಇದು ದೇವರೇ. ಅತ್ತೆಗೆ ಕಾಲು ನೋವಾ? ನಮ್ಮ ಅಮ್ಮನ ಮನೆಗೆ ಕಳಿಸಿ ಅಂತ ಅಂದರೆ ಮನೆಗೆ ನೆಂಟರು ಬರ್ತಾರೆ, ಹೋಗ್ಬೇಡ ಅಂತೀರಾ? ಮಾಡ್ತೀನಿ ನಿಮಗೆ. ಅತ್ತೆ, ಅತ್ತೆ, ಮೇಲ್ ಕುತ್ಕೋಬಾರೆ. ಅಯ್ಯೋ, ದೊಡ್ಡವ್ರ ಮುಂದೆ ಮೇಲ್ ಕುತ್ಕೊಳಕ್ಕಾಗತ್ತಾ? ಬೆಳಗ್ಗೆ ತಾನೇ ಕೂತಿದ್ದೆ. ಅದು ಬೆಳಗ್ಗೆ ಸೂರ್ಯ ನತ್ತಿ ಮೇಲೆ ಬಂದಾಗ ಕುತ್ಕೋಬಾರ್ದು. ಆಗ ಅದು ಬೇರೆ ಇದೆಯಾ? ಅಪ್ಪ, ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ನಲ್ವೇ, ಅದಕ್ಕೆ ಕಾಲು ನೋವು. ತಿನ್ನೇನೆ, ನನ್ನ ಕಾಲು ನೋವು ಇರೋದು ನಿನಗೆ ಗೊತ್ತು ತಾನೆ? ಗೊತ್ತಿಲ್ಲದೆ ನಾನು ನಿಮಗೆ ಅಂತ ಸ್ಪೆಷಲ್ ಕ್ರೀಮ್ ತಗೊಂಡ್ ಬರ್ತೀನಾ? ನಿಮ್ಮ ಕಾಲು ನೋವು ನೋಡಿ ಹೆಂಗ್ ವಾಸಿ ಆಗುತ್ತೆ ಅಂತ. ಕೊಡಿಲ್ಲ, ನಾನು ಹಚ್ಕೋತೀನಿ. ನಾನೇ ಹಚ್ತೀನಿ ಬಿಡಿ ಅತ್ತೆ. ಬೇಡ ಕಡೆ ಪ್ರಕೃತಿನೇ ಇರಿ ಅತ್ತೆ. ನಮ್ಮಮ್ಮ ಆಗಿದ್ರೆ ಹಚ್ತಾ ಇರ್ಲಿಲ್ವಾ? ಕಾಲು ತೋರಿಸಿ ನೀವು.
ಚೆನ್ನಾಗಿ ತಿಕ್ತೆ ಕಣೆ ಪ್ರಕೃತಿ. ನಮ್ಮ ಅಮ್ಮಂಗೆ ಅತ್ತೆ ಹಿಂಗೆ ತಿಕ್ತಾ ಇದ್ದೆ, 2 ನಿಮಿಷಕ್ಕೆ ಕಾಲು ನೋವು ಹೊರಟೋಗ್ಬಿಡ್ತಾ ಇತ್ತು. ಅಮ್ಮ ಅಂತೂ ನಿನ್ನ ಕೈಯಲ್ಲಿ ಕಾಲು ಮಸಾಜ್ ಮಾಡಿಸ್ಕೊತಾ ಇದ್ರೆ ಆನಂದ ಅನ್ನೋರು. ನಿಜವಾಗ್ಲೂ ಕಣೆ. ಪ್ರಕೃತಿ, ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ? ಹ್ಞೂ ಹೋಗ್ಬೇಕು ಅಂದೆ, ನೀವು ಬೇಡ ಅಂದ್ರಲ್ಲ. ಬೇಡ ಬಿಡಿ. ಹಾಗಲ್ಲ ಕಣೆ, ನಮ್ಮ ನೆಂಟರು ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರು ಬಂದು ಹೋದ್ಮೇಲೆ ನೀನು ನಿಮ್ಮ ಅಮ್ಮನ ಮನೆ ಹೋಗಿ 1 ವಾರ ಇದ್ಬಿಟ್ ಬಾ. ಅಯ್ಯೋ ಬೇಡ ಅತ್ತೆ, ನೀವು ಬೇಡ ಅಂದ್ಮೇಲೆ ಬೇಡ. ಈಗ ನಾನು ಹೋಗು ಅಂತ ಹೇಳ್ತಿದ್ದೀನಲ್ಲ, ಹೋಗ್ಬಿಟ್ ಬಾ. ಪರವಾಗಿಲ್ಲ, ಹೋಗ್ಬಿಟ್ ಬಾ. ಅಬ್ಬಾ ಸರಿ ಅತ್ತೆ, ಹೋಗಿ ಬರ್ತೀನಿ. ಫ್ರೆಂಡ್ಸ್ ಬನ್ನಿಲಿ, ನೋಡಿದ್ರ ನಮ್ಮತ್ತೆನ ಹೆಂಗೆ ಪಳಗಿಸ್ದೆ ಅಂತ. ವಾದ ಮಾಡಿದ್ರೆ ಸುಮ್ಮನೆ ಜಗಳ ಆಗುತ್ತೆ, ಅದೇ ನೈಸ್ ಮಾಡಿದ್ರೆ ಕೆಲಸ ಸಲೀಸಾಗುತ್ತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಟಿಪ್ಸ್ನ ದಿನ ಕೊಡ್ತಾ ಇರ್ತೀನಿ. ಅವತ್ತು ಎಂತ ತಮಾಷೆ ಆಗೋಯ್ತು ಅಲ್ವೇನೆ? ಅಲ್ಲ ಕಣ್ರೆ, ಅವತ್ತಿಂದ ಕರಿತದೆ ನಮ್ಮ ಮನೆಗೆ ಬನ್ನಿ ಬನ್ನಿ ಅಂತ. ಬಂದ್ರ ನೀವು ನೋಡಿ, ಅರ್ಜೆಂಟಾಗೆಲ್ಲ ಹೋಗೋಂಗಿಲ್ಲ. ಇವತ್ತಿಲ್ಲೇ ಉಳ್ಕೊಂಡು ನಾಳೆ ಹೋಗ್ಬೇಕು. ಏನು? ಖಂಡಿತ ಕಣೆ, ಇಲ್ಲೇ ಇರ್ತೀವಿ, ಸರಿನಾ? ಅಂದಾಗೆ ಮರ್ತ್ಬಿಟ್ಟಿದೆ. ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಓ, ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಇಲ್ಲಿ ನೋಡು, ಬರೀ ನಮ್ಮನ್ನೇ ವಿಚಾರಿಸ್ತಿರ್ತೀಯೋ ಅಥವಾ ನಿನ್ನ ಮಗ ಸೊಸೆ ಎಲ್ಲಿ, ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಕಣೆ. ನನ್ನ ಮಗ ಏನೋ ಕೆಲಸ ಅಂತ ಹೊರಗಡೆ ಊರಿಗೆ ಹೋಗಿದ್ದಾನೆ. ಸೊಸೆಯಲ್ಲೇ ಮೇಲೆ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ. ಕರಿತೀನಿ ತಡೀರಿ. ಪ್ರಕೃತಿ, ಪ್ರಕೃತಿ ಬಾಮ್ಮ ಇಲ್ಲಿ. ಬಂದೆ ಅತ್ತೆ. ಕರೆದ್ರ ಅತ್ತೆ? ಇವಳೆ ನನ್ನ ಸೊಸೆ ಪ್ರಕೃತಿ ಅಂತ. ಪ್ರಕೃತಿ, ಇವರು ನಮ್ಮೂರಿಂದ ಬಂದಿದ್ದಾರೆ, ನಮ್ಮ ನೆಂಟರು, ತುಂಬ ಬೇಕಾದವರು. ಇವಳು ಗೌರಿ ಅಂತ, ಇವಳು ಪವಿತ್ರ ಅಂತ. ಹೌದಾ? ನಮಸ್ತೆ, ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಏನಮ್ಮ ನಿಂತ್ಕೊಂಬಿಟ್ಟೆ? ಇವ್ರ ಕಾಫಿನೋ ಟೀನೋ ಮಾಡ್ಕೊಂಡು ಹೋಗು. ಮರ್ತ್ಬಿಟ್ಟೆ ಅತ್ತೆ, ತಗೊಂಡ್ ಬರ್ತೀನಿ. ಏನೇ ಹೇಳೆ, ನಿನ್ನ ಸೊಸೆಗೆ ಬಹಳ ನಯವಿನಯ ಇದೆ ಕಣೆ. ಹೌದು ಕಣೆ, ತುಂಬ ಇದೆ. ಅದಿರ್ಲಿ, ನಿನ್ನ ಮಗ ಸೊಸೆ ಏನು ಮಾಡ್ತಿದ್ದಾರೆ? ನನ್ನ ಸೊಸೆ ಸರಿ ಇಲ್ಲ ಕಣೆ. ಮದುವೆ ಆಗಿ 1 ವರ್ಷಕ್ಕೆ ನನ್ನ ಮಗನಿಗೆ ಡೈವರ್ಸ್ ಕೊಟ್ಟು ಮನೆ ಬಿಟ್ಟು ಹೊಟ್ಟೋದ್ಲು. ಅಷ್ಟೇ ಅಲ್ಲದೆ ಊರಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಲು ಕಣೆ. ಅಯ್ಯೋ ಹೌದಾ? ಯೋಚನೆ ಮಾಡಬೇಡ ಕಣೆ, ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಏನು ಒಳ್ಳೇದಾಗತ್ತೋ ಏನೋ. ಮದುವೆ ಆದ 2 ತಿಂಗಳಲ್ಲಿ ನನ್ನ ಗಂಡನ್ನ ಬೇರೆ ಹಾಕಿದ್ಲು. ನಾವು ಕಟ್ಸಿರೋ ಮನೇಲಿ ನಮ್ಮನ್ನೇ ಒಂದಿನ ಮಲ್ಗಾಕ್ಬಿಟ್ಟಿಲ್ಲ. ನಾವೀಗ ಬಾಡಿಗೆ ಮನೇಲಿದ್ದೀವಿ. ಏನ್ರ ಇದು? ನೀವಿಬ್ರು ಈ ರೀತಿ ಹೇಳ್ತಿದ್ದೀರಾ? ನಿಜ ಹೇಳ್ತಿದ್ದೀನಿ ಕಣೆ, ಇಂಥ ಸೊಸೆನ್ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ ಕಣೆ. ನಿಮ್ಮ ಕತೆ ಕೇಳ್ತಿದ್ರೆ ನಿಜವಾಗ್ಲೂ ನನ್ನ ಸೊಸೆ ದೇವ್ರಂತವಳು. ನೀವು ಯೋಚನೆ ಮಾಡಬೇಡ್ರೆ, ಎಲ್ಲ ಸರಿ ಹೋಗುತ್ತೆ. ನೀವಿಬ್ರಿಗೂ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಸರಿ ಸರಿ, ಈ ಚಿಂತೆ ಎಲ್ಲ ಬಿಟ್ಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡಿ ಬನ್ನಿ. ನನ್ನ ಸೊಸೆಗೆ ಹೇಳಿ ಕಾಫಿನ ಅಲ್ಲೇ ಕಳಿಸ್ತೀನಿ. ಹಾಂ, ನಡಿ ನಡಿ ನಡಿ. ಅಂಬುಜಾ, ನಮ್ಮ ಮುಂದೆ ನಿನ್ನ ಸೊಸೆ ಹೊಗಳ್ತಾ ಇದ್ದೇನೆ. ನಿನ್ನ ಸೊಸೆ ಮಾಡೋ ಕಾಫಿನ ಕುಡಿದು ಎದ್ದೋಗ ಕಲ್ವೇ ನಾವು ಬಂದಿರೋದು. ನೋಡ್ತಿರು ನಿನ್ನ ನೆಮ್ಮದಿನ ಹೇಗೆ ಹಾಳು ಮಾಡ್ತೀವಿ ಅಂತ. ನೀನು ನಿನ್ನ ಸೊಸೆ ನೆಮ್ಮದಿಯಾಗಿರಕ್ಕೆ ನಾವು ಖಂಡಿತ ಬಿಡಲ್ಲ. ಗೌರಿ, ರೆಡಿನಾ? ರೆಡಿ ಕಡೆ ಪವಿ. ನಾನು ಮತ್ತೆ ತಡ. ನೋಡು ನಿನ್ನ ಅಸ್ತ್ರ, ತೋಡು ನಿನ್ನ ಪರಾಕ್ರಮ. ಹಾಂ, ನೋಡ್ತಿರು. ಪ್ರಕೃತಿ, ಆಂಟಿ ಬನ್ನಿ. ಏನಮ್ಮ ಮಾಡ್ತಿದ್ಯಾ? ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆಂಟಿ. ಅಂದಾಗೆ ನಿಮ್ಮತ್ತೆ ನಿನ್ನ ಚೆನ್ನಾಗಿ ನೋಡ್ಕೋತಾರ? ನಮ್ಮ ಅತ್ತೆ ದೇವ್ರಂತವ್ರು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನೀನ್ ನೋಡಿದ್ರೆ ನಿಮ್ಮತ್ತೆನ ದೇವ್ರು ಅಂತ್ಯ, ಅವ್ರು ನೋಡಿದ್ರೆ ನಿನ್ನ ದರಿದ್ರ ಅಂತಾರಲ್ಲಮ್ಮ. ಆಂಟಿ, ನಮ್ಮ ಅತ್ತೆ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ ನೀವು. ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ನಾನು ಯಾಕಮ್ಮ ಸುಳ್ಳು ಹೇಳಿ? ನಿನ್ ಮದ್ವೆ ಆಗಿ 1 ತಿಂಗಳಿಗೆ ನಿನ್ ಗಂಡಂಗೆ ಬೈಕ್ ಆಕ್ಸಿಡೆಂಟ್ ಆಗ್ಲಿಲ್ವಾ ಹೇಳು? ಆಗಿತ್ತು, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದೆಲ್ಲ ನಮ್ ತಾನೇ ಹೆಂಗ್ ಗೊತ್ತಾಗುತ್ತಮ್ಮ? ನಿಮ್ಮ ಅತ್ತೆನೇ ಹೇಳಿದ್ದು, ನನ್ನ ಸೊಸೆಗೆ ಆಲ್ಕೊಳಕ್ ಚೆನ್ನಾಗಿಲ್ಲ, ಅವಳು ಬಂದ ಮೇಲೇನೆ ನನ್ನ ಮಗನ್ಗೆ ಬೈಕ್ ಆಕ್ಸಿಡೆಂಟ್ ಆಗಿದ್ದು ಅಂತಂದ್ಲು. ನನ್ನ ಸೊಸೆ ದರಿದ್ರ ಹಾಗೆ ಹೀಗೆ ಅಂತಿದ್ಲಮ್ಮ. ಆಂಟಿ, ನಿಜವಾಗ್ಲೂ ನಮ್ಮ ಅತ್ತೆ ಹಿಂಗೆಲ್ಲ ಮಾತಾಡಿದ್ರಾ? ಮನೆ ಕೆಲ್ಸಕ್ಕೆ ಅಡಿಗೆ ಕೆಲ್ಸಕ್ಕೆ ಯಾರು ಇಲ್ಲ, ಯಾರನ್ನ ಸಿಕ್ಕಿದ್ರೆ ಇವಳನ್ನ ಕುತ್ಕೆ ಆಚೆಗೆ ಹಾಕ್ತಿದ್ದೆ ಅಂದ್ರು. ಈ ತರ ಎಲ್ಲ ಮಾತಾಡ್ತಾರ ನಮ್ಮ ಅತ್ತೆ? ನಾನು ಯಾಕಮ್ಮ ಸುಳ್ಳು ಹೇಳಿ? ನನ್ಗಿರೋನೊಬ್ಬ ಮಗ, ಅವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಅತ್ತೆ ಹೇಳಿದ್ಲು ನೀನ್ ದರಿದ್ರ, ನಿನ್ ಕಾಲ್ಗುಣ ಚೆನ್ನಾಗಿಲ್ಲ ಅಂತ.
ಏನೋ ನೀನ್ ಒಳ್ಳೆ ಹುಡುಗಿ ಅಂತ ಹೇಳಕ್ ಬಂದೆ. ನಂಬುದ್ರೆ ನಂಬು, ಬಿಟ್ರೆ ಬಿಡು. ಇಷ್ಟ ಮೇಲೆ ನಿನ್ನಿಷ್ಟ ಕಣಮ್ಮ. ಅತ್ತೆ ಒಳಗೊಂದು ಹೊರ್ಗೊಂದು ಮಾಡ್ತೀರಾ? ನನ್ನ ಹತ್ರ ಚೆನ್ನಾಗಿ ಇಟ್ಕೊಂಡು ಹೊರಗಡೆ ಎಲ್ಲರ ಹತ್ರ ಫಿಟ್ಟಿಂಗ್ ಇಡ್ತಾ ಇದೀಯಾ? ನಿನ್ನ ಎಷ್ಟು ನಂಬಿದ್ದೆ. ಸೊಸೆ ತುಪ್ಪ ಹಚ್ಚಿದ್ದಾಯ್ತು. ಅತ್ತೆಗೆ ಬೆಂಕಿ ಹಚ್ಚಣ. ತಡ ಯಾಕೆ, ನಡಿ. ಅಂಬುಜಾ, ಓ ಬಾರೆ ಗೌರಿ ಪವಿತ್ರ, ಬನ್ರಿ ಬನ್ರಿ. ಊಟ ಆಯ್ತಾ? ಆಯ್ತು ಕಣೆ. ನಿಂದಾಯ್ತೇನೆ? ಓ ನಂದು ಆಯ್ತು. ಅಂಬುಜಾ, ನಿನ್ ಸೊಸೆ ನೀನ್ ಚೆನ್ನಾಗಿ ನೋಡ್ಕೊಂತಾಳ? ಏ ಸೂಪರಾಗಿ ನೋಡ್ಕೋತಾಳೆ. ಅಲ್ವೇ ಅಂಬುಜಾ, ನಿನ್ ಸೊಸೆ ನೋಡಿದ್ರೆ ನಮ್ಮತ್ತೆ ಕಿರಾತಕಿ ಉಂಡಾಡಿ ಗುಂಡ ನಂಗೆ ಉಂಡ್ಬಿಟ್ಟು ಅತ್ಲಾಗಿಂದ ಇತ್ಲಾಗಿಂದ ಅತ್ಲಾಗೆ ಓಡಾಡ್ತಾಳೆ ಅಂತಿದ್ಲು. ಹಂಗಲ್ಲ. ಹೋಗೆ, ನನ್ನ ಸೊಸೆ ಅದು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡಿದಾಳೆ ಅಂದರೆ ಚಾನ್ಸೇ ಇಲ್ಲ. ನಿಜ ಹೇಳಿದ್ರೆ ನೀನೆಲ್ಲಮ್ಮ ನಂಬ್ತೀಯ? ಅದಿರ್ಲಿ ಬಿಡೆ. ಇಲ್ಲೋಡು, ಗೃಹಲಕ್ಷ್ಮಿ ಯೋಜನೆ ಅಮೌಂಟು ನಿನ್ನ ಅಕೌಂಟ್ ತಾನೇ ಬರುತ್ತೆ. ಹೌದು, ನಂಗೇನೆ. ನಿಂಗೆ ಹೇಗೆ ಗೊತ್ತಾಯ್ತು? ನನ್ಗೇನ್ ಗೊತ್ತಾಯ್ತು ಅಂದ್ರೆ ನೀನ್ ಸೊಸೆನೇ ಹೇಳಿದ್ಲು. ನಮ್ಮತ್ತೆ ಯಾವಾಗ ನೋಡಿದ್ರು ದುಡ್ಡು ಸಾಯ್ತಿರ್ತಾಳೆ. ಗೃಹಲಕ್ಷ್ಮಿ ದುಡ್ಡು ಅವಳ ಅಕೌಂಟ್ಗೆ ಬರಂಗ್ ಮಾಡ್ಕೊಂಡಿದ್ದಾಳೆ. ಚಾಂಡಾಲಿ ನಮ್ಮತ್ತೆ ಅಂತ ಹೇಳ್ತಿದ್ಲು ಕಣೆ. ಪಾಪ ಕಡೆ, ನೀನ್ ನೋಡಿದ್ರೆ ನಂಗೆ ಬೇಜಾರಾಗುತ್ತೆ. ಮತ್ತೆ ನನ್ನ ಮುಂದೆ ಏನೂ ಗೊತ್ತಿಲ್ದಿರೋ ಅಮಾಯಕಿ ಥರ ಇರ್ತಾಳಲ್ಲ. ನಿನ್ ಮುಂದೆ ಅಮಾಯಕಿ ತರ ಇರ್ತಾಳೆ, ಆದ್ರೆ ನಮ್ಮ ಮುಂದೆ ನಿನ್ನ ಬಾಯಿಗೆ ಬಂದಂಗೆ ಬೈತಾಳೆ, ಗೊತ್ತಾ? ನನ್ನ ಹತ್ರ ಹೇಳ್ತಿದ್ಲು ಕಣೆ. ನಮ್ಮತ್ತೆ ನೆಟ್ಗಿದ್ದಿದ್ರೆ ನಮ್ಮ ಮಾವ ಯಾಕೆ ಮನೆ ಬಿಟ್ಟು ಹೋಗ್ತಿದ್ರು, ನಮ್ಮತ್ತೆ ಕಾಟ ತಡಿಲಾರ್ದೆ ಮನೆ ಬಿಟ್ಟು ಹೋದ್ರು, ನಮ್ಮತ್ತೆ ಕಿರಾತಕ್ಕೆ ಅಂತಿದ್ಲು ಕಣೆ. ಹಾಗಲ್ಲ, ನನ್ನ ಬಗ್ಗೆನೇ ಇಷ್ಟೆಲ್ಲ ಮಾತಾಡಿದಾಳ. ಮಾಡ್ತೀನಿ ತಡಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವಳಿಗೆ. ಪ್ರಕೃತಿ, ಏ ಪ್ರಕೃತಿ, ಬಾರ ಇಲ್ಲಿ. ಪ್ರಕೃತಿ, ಅಬ್ಬಬ್ಬಬ್ಬಬ್ಬಬ್ಬ, ಒಂದ್ಸರಿ ಕೂಗಿದ್ರೆ ಸಾಕಾಗಲ್ವಾ? ಅದ್ಯಾಕೆ ಅಷ್ಟೊಂದ್ಸರಿ ಕಿರಿಸ್ತಾ ಇದ್ದೀರಾ? ಒಂದ್ಸರಿ ಕರೆದ್ರೆ ತಾವು ಬರ್ಬೇಕಲ್ಲ ಮಹಾರಾಣಿ. ಹಿಂದೆ ಒಂಥರ ಮುಂದೆ ಒಂಥರ ತಾನೇ ಇರೋದು. ನನಗೆ ನಿಂತರ ಎಲ್ಲ ಇರಕ್ ಬರಲ್ಲಮ್ಮ. ಹಾ, ಹಿಂದೆ ಒಂದು ಮುಂದೆ ಒಂದು ಮಾಡೋದು ನಾನಲ್ಲ, ನೀವು. ನೋಡ್ದ ನನ್ನ ಎದುರಿಗೆ ನಿಂತ್ಕೊಂಡು ಎದುರು ವಾದಿಸೋಷ್ಟು ಧೈರ್ಯ ಬಂತ ನಿನ್ಗೆ? ನನ್ನ ಮಗ ಬರ್ಲಿದ್ದಾಳೆ, ಇದೇ ನಿನಗ್ ಮಾರಿ ಹಬ್ಬ. ಹಾ, ನಾನು ಅಷ್ಟೇ. ನನ್ ಗಂಡ ಬರ್ಲಿ, ನಿಮ್ಮಮ್ಮ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅವ್ರ ಜೊತೆ ನಾನು ಇರಕ್ಕಾಗಲ್ಲ ಅಂತ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ. ನಾ ಕೇಳಿದ್ದೆ ನಿಜ ಆಯ್ತು. ಹಾಗಾದ್ರೆ ನನ್ ಮಗನ್ ಕರ್ಕೊಂಡು ನೀನು ಬೇರೆ ಹೋಗ್ಬಿಡ್ತೀಯಾ? ನನ್ನಿಂದ ನನ್ ಮಗನ್ ದೂರ ಮಾಡ್ಬಿಡ್ತೀಯಾ? ಅದ್ ಹೆಂಗ್ ಮಾಡ್ತೀಯ ಮಾಡ್ತೀನಿ ಕಡೆ, ನೋಡ್ತೀನಿ ನನ್ ಮಗ ಬರ್ಲಿ ತಾಳು. ಹಾ, ನೀವು ಮಾತಾಡ್ತಾ ಇರೋ ತೀರ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀಯಾ ಅಂತ. ಏನೇ ನನ್ನೇ ಅವಳು ಇವಳು ನೀನು ತಾನು ಅಂತ ಮಾತಾಡ್ತೀಯಾ? ನನ್ ಮಗ ಬರ್ಲಿ ಕಡೆ, ನಿನ್ ಮನೆ ಬಿಟ್ಟು ಓಡಿಸ್ತೀನಿ, ನೋಡ್ತಾ ಇರೋ. ಹಾ, ನನ್ ಗಂಡ ಬರ್ಲಿ, ನಿನ್ ಜೊತೆ ಯಾವಳ ಇರ್ತಾಳೆ ಅಂತ ಚಾಡಿ ಹೇಳಿ ಬೇರೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹೌದಾ? ಹೌದು ಹೌದಾ? ಹೌದು ಹೌದಾ? ಹೌದು. ಯಾಕ ಏನಂತ ತೋರಿಸ್ತೀನಿ ಕಡೆ. ಈ ಸೊಸೆ ಏನು ಅಂತ ತೋರಿಸ್ತೀನಿ ಕಡೆ. ಅಂಬುಜಾ, ನಾವು 10 ಗಂಟೆ ಬಸ್ಗೆ ಹೊರಡ್ತೀವಿ. ಸರಿ ಕಣೆ, ಹುಷಾರು. ಊರು ತಲುಪಿದ ಕೂಡಲೇ ಒಂದು ಫೋನ್ ಮಾಡ್ರಿ. ಲೇಲೆ ಗೌರಿ ಪವಿತ್ರ, ಊರಿನಲ್ಲಿ ವಿಷಯ ಹೇಳಬೇಡ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಇಲ್ಲ ಕಣೆ, ಹಾಗೇನು ಮಾಡೋದಿಲ್ಲ. ನೀನು ಯೋಚನೆ ಮಾಡಬೇಡ. ಏನಪ್ಪ, ನಿನ್ನ ಸಂಸಾರನಾರ ಚೆನ್ನಾಗಿದೆ ಅನ್ಕೊಂಡಿದ್ವಿ ಅಲ್ವೇನೆ? ನಿನ್ನ ಸೊಸೆ ಆಡಿದ್ ನೋಡಿದ್ರೆ ಅಬ್ಬಬ್ಬಾ ಭಾಳ ಬೇಜಾರಾಯಿತು. ಹೋಗ್ಲಿ ಬಿಡೆ, ಏನೂ ಆಗಲ್ಲ, ದೇವ್ರಿದಾನೆ. ಬಾರೆ, ಮುಗೀತಲ್ಲ, ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಬಾ. ಚೆಲ್ಲ ನನ್ನ ಕರ್ಮ, ಏನು ಮಾಡೋದು, ನನ್ನ ಟೈಮೇ ಸರಿ ಇಲ್ಲ. ನೋಡ್ದೇನೆ, ನಾವು ಮನೆಗೆ ಬಂದಾಗ ನಮ್ಮನ್ನ ಆಡ್ಕೊಂಡು ದೇವ್ರು ಒಳ್ಳೇದು ಮಾಡ್ತಾನೆ, ಏನೂ ಆಗಲ್ಲ ಬಿಡಿ ಅಂದ್ಲು. ಅದಕ್ಕೆ ಅವಳ ಮಾತನ್ನ ಅವಳಿಗೆ ತಿರ್ಸ್ ಬಂದಿದ್ದು. ಭವಿ ಆಂಟಿ, ಗೌರಿ ಆಂಟಿ, ಬಾಮ್ಮ ಪ್ರಕೃತಿ. ಎಲ್ಲ ಹೊರಟಾಗಿದೆ ಸವಾರಿ. ಊರ್ಗ್ ಹೋಗ್ಬೇಕಲ್ಲಮ್ಮ, ಎಲ್ಲ ತಯಾರಿ ಮಾಡ್ಕೋತಿದ್ದೆ. ಹೌದಾ? ಏನಮ್ಮ ಇದು? ಇದಾ, ನಮ್ಮ ಅತ್ತೆ ಬಗ್ಗೆ ನೀವು ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಲ್ಲ, ಅದಕ್ಕೆ
ನಿಮ್ಗೆ ಅಂತ ಗಸಗಸೆ ಪಾಯಸ ಮಾಡಿದ್ದೀನಿ, ತಗೊಳ್ಳಿ ತಗೊಳ್ಳಿ ಕುಡೀರಿ. ತುಂಬ ಚೆನ್ನಾಗಿತ್ತಮ್ಮ. ನಮಗೋಸ್ಕರ ಎಷ್ಟೆಲ್ಲ ತೊಂದರೆ ತೊಗೊಂಡೆಮ್ಮ ನೀನು. ನಿಮ್ಮ ಅತ್ತೆಗೆ ಒಳ್ಳೆ ಟ್ಯಾಂಕ್ ಕೊಟ್ಟೆ. ಏನು ಆಂಟಿ? ಒಂದು ನಿಮಿಷ ಇರಮ್ಮ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿ ಆಂಟಿ. ನಮ್ಮ ಕುಟುಂಬಕ್ಕೆ ಎಂತ ಒಳ್ಳೆ ಸೊಸೆ ಅಮ್ಮ. ಹೊಟ್ಟೆ ಗುಳುಗುಳು ಬಂದ್ಯಾ? ಅಯ್ಯೋ ಆಂಟಿ ಏನಾಯ್ತು? ಪವಿ ಆಂಟಿ ಏನಾಯ್ತು? ಸುಸ್ತಾಗೋದವ. ನಂಗೆ ಆಗ್ತಿಲ್ಲ, ಬರೀ ಆಸ್ಪತ್ರೆಗೆ ಹೊಟ್ಟೋಗೋಣ ಬರ್ರಿ. ನೋಡಿ ಹೋಗೋಣ, ನಂಗೆ ಆಗ್ತಿಲ್ಲ. ಗುಡು ಗುಡು ಅಂತಿದೆ ಕಣೆ, ಹೊಟ್ಟೆ ನೋವು ಆಗ್ತಾ ಇಲ್ಲ. ಆಸ್ಪತ್ರೆಗೆ ಹೋಗೋಣ ನಡಿಯೇ. ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ? ನೀವ್ ಯಾವ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರು ಇನ್2 ದಿನ ಈ ಅವಾಂತರ ನಿಲ್ಲಲ್ಲ. ಯಾಕೆ? ಯಾಕಂದ್ರೆ ನಿಮ್ಮಿಬ್ರಿಗೂ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕಿ ಈ ಪರಿಸ್ಥಿತಿಗೆ ತಂದಿದ್ದೆ ನಾನು. ಅಯ್ಯೋ ಹಾಳಾದವಳೆ, ನಮ್ಗೆ ಯಾಕೆ ಹೀಗೆ ಮಾಡಿದೆ? ನೀವಿಬ್ರು ರೂಮ್ ಅಲ್ಲಿ ಅತ್ತೆ ಸೊಸೆಗೆ ತಂದಾಕಿದೀವಿ, ಇನ್ ಮುಂದೆ ಹೆಂಗ್ ಕಿತ್ತಾಡ್ಕೊಂಡಿರ್ತಾರೆ ಅಂತ ಕಿಲ್ಲ ಕಿಲ್ಲ ಅಂತ ನಗ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ನಾವೇನು ಮಾಡಿಲ್ಲ. ಏನು ಮಾಡಿಲ್ಲ ಅಂದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ. ಇಲ್ಲ, ನಾವೇನು ಮಾಡಿಲ್ಲ. ನಿಮ್ಮಂತವ್ರು 4 ಜನ ಇದ್ರೆ ಸಾಕು ಕಂಡೋರ್ ಮನೆ ಹಾಳು ಮಾಡೋದಕ್ಕೆ. ಆದ್ರೆ ನಿಮ್ ಕೈಯಲ್ಲಿ ಒಳ್ಳೆ ಕೆಲಸ ಮಾಡಿ. ಇಲ್ಲ ಅಂತ ಅಂದ್ರೆ ಯಾಕೆ ಹಿಂಗ್ ಕಿತ್ತೋಗಿರೋ ಕೆಲಸ ಮಾಡ್ತೀರಾ? ಮೊದಲು ಬೇರೆಯವ್ರ ಸಂಸಾರದಲ್ಲಿ ತಂದಾಕಿ ತಮಾಷೆ ನೋಡೋದನ್ನ ಬಿಡ್ರಿ. ನನ್ ಕಣ್ಮುಂದೆ ಇನ್ನೊಂದ್ಸರಿ ನಿಂತಿದ್ರು ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹೋಗ್ರೆ. ಕ್ಷಮಿಸ್ಬಿಡಮ್ಮ. ಏನ್ ಕ್ಷಮಿಸೋದು? ನಿಮ್ ಮುಖಗಳು ನೋಡ್ತಾ ಇದ್ರೆ ಪರ್ಕೆ ತಗೊಂಡ್ ಪರ ಅಂತ ಕೆರಿಬೇಕು ಅನಿಸ್ತಿದೆ. ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಹೋಗೆ. ನೆಂಟ್ರಂತೆ ನೆಂಟ್ರು ಅಂತ ಒಳಗ್ ಬಿಟ್ಕೊಂಡ್ರೆ ನಮ್ಗೆ ಕನ್ನ ಹಾಕ್ತಾರೆ. ಪ್ರಕೃತಿ, ಅತ್ತೆ ಸಾರಿ ಅತ್ತೆ. ಸಾರಿ ಯಾಕೆ ಕೇಳ್ತೆ ಬಂಗಾರ? ಇಷ್ಟೆಲ್ಲ ಆಗಿದ್ದು ಆ ಹಾಳಾದ ನೆಂಟ್ರಿಂದ. ನೆಂಟ್ರೋ ಗಂಟು ಕಳ್ರೋ ಅಂತ ಬಂದ್ರು ನಮ್ಮನೆ ಹಾಳು ಮಾಡೋದಕ್ಕೆ. ಇನ್ನೊಂದ್ಸಲ ಬರ್ಲಿ, ಕಾಲ್ ಮುರಿದು ಕೈ ಕೊಡ್ತೀನಿ. ನನ್ನ ಬಂಗಾರದಿಂದ ಸೊಸೆ ಮೇಲೆ ಏನೇನೆಲ್ಲ ಆಪತ್ನೆ ಹೊರಿಸ್ಬಿಟ್ರು. ನಮ್ಮನೆ ಹಾಳು ಮಾಡಕ್ ಬಂದ್ರೆ ಸುಮ್ಮನೆ ಬಿಡ್ತೀನಾ? ಮುರಿದಿದ್ದೀನಿ ಸರಿಯಾಗಿ. ಏನೇ ಅಂದ್ರು ನಿನ್ ಸರಿಯಾದ ಬಾಯಿ ಬಡ್ಕಿ ಕಣೆ. ಈ ಅತ್ತೆ ಸೊಸೆ ಚೆನ್ನಾಗಿದ್ರು ಅಕ್ಕಪಕ್ಕದವ್ರು ಚೆನ್ನಾಗಿರೋದಕ್ಕೆ ಬಿಡಲ್ವಂತೆ. ಹೌದು. ಹಾಗಾದ್ರೆ ನಿಮ್ಮ ಮನೆಯಲ್ಲೂ ಈ ತರ ಅತ್ತೆ ಸೊಸೆ ಜಗಳ ನಡೀತಾ ಇರುತ್ತಾ? ನಿಮ್ಮ ರಿಲೇಟಿವ್ಸು ಬಂದು ಫಿಟ್ಟಿಂಗ್ ಇಡ್ತಾ ಇರ್ತಾರಾ? ಹಾಗಾದ್ರೆ ನಿಮ್ಗೆ ಈ ವಿಡಿಯೋ ಸಖತ್ತಾಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಫಿಟ್ಟಿಂಗ್ ಇಡೋರು ಇದ್ರೆ ಅವ್ರ ಹೆಸರು ಕಮೆಂಟ್ ಮಾಡಿ. ಹಾಲ್ನವನಿ ದುಡ್ಡು ಕೊಟ್ಟಿಲ್ಲ ಅಂತ ಹಾಲ್ನವನು ಹಾಲಾಗ್ತಾ ಇಲ್ಲ. ರೇಷನ್ ಅಂಗಡಿಯವನು ದುಡ್ಡು ಕೊಟ್ಟಿಲ್ಲ ಅಂತ ರೇಷನ್ ಅಂಗಡಿಯವರು ರೇಷನ್ ಕೊಡ್ತಾ ಇಲ್ಲ. ಸೊಸೈಟಿ ಅಕ್ಕಿ ಮುಗಿದು 3 ದಿವಸ ಆಯಿತು. ಪಕ್ಕದ ಮನೆಯಿಂದ ಅರ್ಧ kg ಅಕ್ಕಿ ಸಾಲ ತಗೊಂಡು ಬಂದು ಗಂಜಿ ಮಾಡ್ಕೊಂಡು ಕುಡಿದು ಕಾಲ ಹಾಕ್ತಾ ಇದ್ದೀನಿ. ನೀನು ಈ ಪತ್ರ ನೋಡಿದ ತಕ್ಷಣ ಪಕ್ಕದ ಮನೆ ಶಾರದಕ್ಕನ ಅಕೌಂಟ್ಗೆ ದುಡ್ಡು ಹಾಕ್ಬಿಡಪ್ಪ.